ಇವತ್ತು ಹಾಂಪನ್ನ ಮಾಡ್ತಾ ಇದ್ದೀವಿ. ಸೋತಪುರಿ ಮಾವಿನಕಾಯಿನ ಬಾಯ್ಲ್ ಮಾಡ್ಕೊಂಡಿದೆ ನೋಡಿ ಹೀಗೆ ಮೆತ್ತಿಗೆ. ಮತ್ತು ಅದಕ್ಕೆ ಮಸಾಲ ಬೇಕಲ್ಲ, ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ, 4 ಮೆಣಸು, ಜೀರಿಗೆ, ಧನಿಯಾ ಹಾಗೂ ಸೋಂಪನ್ನ ಹುರ್ಕೊಳ್ಳೋಣ. ಮೊದಲಿಗೆ ಇವನ್ನೆಲ್ಲ ಹುರ್ಕೋತಾ ಇದ್ದೀನಿ. ಈಗ ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಡ್ರೈ ರೋಸ್ಟ್ ಆಗಲಿ. ಹುರ್ಕೊಂಡಿದ್ದೆ, ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ ನೋಡಿ. ಈಗ ಡ್ರೈ ರೋಸ್ಟ್ ಮಾಡ್ಕೊಂಡಿರೋದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಈಗ ಪೌಡ್ರ್ ಆಗಿದೆ, ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಈಗ ಪುದೀನ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ, ಸ್ವಲ್ಪ ಅದು ಸಾಕು. ಬೆಲ್ಲದ ಬದಲು ಸಕ್ಕರೆ ಕೂಡ ಹಾಕ್ಕೋಬೋದು. ಈಗ ಬೇಯಿಸ್ಕೊಂಡಿರೋಂಥ ಮಾವಿನಕಾಯಿ ತೊಗೊಳ್ಳೋಣ, ಸೋತಪುರಿದು. ಅದನ್ನ ಪಲ್ಪೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ರುಬ್ಕೊಳ್ಳೋಕ್ಕೆ ನೈಸಾಗಿ. ಈಗ ಮುಚ್ಚಲು ಹಾಕಿ ರುಬ್ಕೊಳ್ಳೋಣ. ನೋಡಿ ನೈಸಾಗಿ ರುಬ್ಬಾಗಿದೆ. ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಕಪ್ಪುಪ್ಪು ಮತ್ತು ಮಾಮೂಲಿ ಉಪ್ಪು ಹಾಕ್ಕೊಳ್ಳೋಣ. ಈಗ ರುಬ್ಕೊಂಡಿರೋಂಥ ಮಸಾಲ ಸೇರಿಸ್ಕೊಳ್ಳೋಣ. ಎಷ್ಟು ಬೇಕೋ ನೋಡ್ಕೊಂಡು ಎಷ್ಟು ಸೇರಿಸ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಕೋಲ್ಡ್ ವಾಟರ್ ಸೇರಿಸ್ಕೊಳ್ಳೋಣ. ಐಸ್ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗ ಸರ್ವಿಂಗ್ ಲೋಟಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಲೋಟ ಇಟ್ಕೊಂಡಿದ್ದೆ, ಸುತ್ತಲೂ ಉಪ್ಪು ಖಾರ ಸವರ್ಕೊಂಡಿದೆ, ಐಸ್ ಕ್ಯೂಬ್ ಹಾಕ್ಕೊಳ್ಳೋಣ. ಈಗ ಹಾಂಪನ್ನನ ಲೋಟಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ ಮಸಾಲ ಹಾಂಪನ್ನ. ಈಗ ಮಾವಿನಕಾಯಿ ಸೀಸನು, ಸೊ ಈ ಬೇಸಿಗೆಗೆ ತಂಪಾಗಿರುತ್ತದೆ. ಈ ರೀತಿ ಹಾಂಪನ್ನ ಮಾಡ್ಕೊಂಡು ಕುಡಿದ್ರೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತದೆ. ಲೈಟಾಗಿ ಮಸಾಲ ಇದೆ, ಅಂಥ ಮಸಾಲನೂ ಇಲ್ಲ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತಾ ಇದ್ದೀನಿ ಹಾಂಪನ್ನ ಹೇಗಿದೆ ಅಂತ. ಮಸಾಲ ಹಾಂಪನ್ನ ತುಂಬ ಚೆನ್ನಾಗಿದೆ. ಈ ಬೇಸಿಗೆ ಕಾಲಕ್ಕೆ ತಂಪಾದ ಪಾನೀಯ. ಸೊ ಐಸ್ ಕ್ಯೂಬ್ ಕೂಡ ಹಾಕಿದೆ, ಸೋಂಪು, ಪುದೀನ ಇವೆಲ್ಲ ದೇಹಕ್ಕೆ ತಂಪು. ನೀವು ಕೂಡ ಈ ಮಾವಿನಕಾಯಿಯ ಸೀಸನಲ್ಲಿ ಈಗ ಮಾಡಿ ನೋಡಿ, ಬೊಂಬಾಟಾಗಿರುತ್ತದೆ. ಒಂದು ಸಲ ಮಾಡಿಕೊಂಡ್ರೆ ಪದೇ ಪದೇ ಮಾಡಿ ಇದನ್ನು ಕುಡಿಬೇಕು ಅನಿಸುತ್ತೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತದೆ, ಮಕ್ಕಳಿಂದ ಇದ್ದರೆ ವಯಸ್ಸಾದ ತನಕ. ಸೊ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸಬ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ನೀವು ಮಾಡಿ, ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.